ಕರ್ನಾಟಕದಲ್ಲೂ ತಿಳಿಲಿ. ಒಬ್ಬರಿಗೆ ನೋವಾದಾಗ ಇನ್ನೊಬ್ರಿಗೆ ನೋವಾಗಬಾರ್ದು. ಅವ್ನು ಮದುವೆ ಆಗ್ತೀನಿ ಅಂತ ತಾನೆ, ನಾನು ಮಾಡ್ಕೊಡ್ತೀನಿ ಅಂತ ತಾನೆ. ಅವ್ರಿಗೆ ಸತಗಳು ನಾನೇನು ಮಾಡೋಣ? ನನ್ನ ಕೊರವಿಗೆ ಯಾರಾದ್ರೂ ಹೇಳ್ಕೊಳ್ಳೋಣ, ನನ್ನ ಕೊರವು ಯಾರಾದ್ರೂ ಹೇಳ್ಕೊಳ್ಳೋಣ. ಈಗ ಕೆಲವೊಂದು 3-4 ದಿವಸದಿಂದ ಒಂದು ಸ್ವಾತಿ ಅನ್ನೋರ್ದು ಮೃತದೇಹವನ್ನು ನೀರಲ್ಲಿ ಬಿದ್ದಿದೆ ಅಂತ ಹುಡುಕ್ತಾ ಇದ್ರು. ಈಗ ಮೃತದೇಹವನ್ನು ಸಿಕ್ಕಿದೆ. ಆ ಮೃತದೇಹವನ್ನು ಆ ಹುಡುಗ ಮನೆ ಹತ್ರ ಇಟ್ಕೊಂಡು ನ್ಯಾಯ ಬೇಕು ಅಂತ ಅವರ ಹುಡುಗಿಯವರ ಅಪ್ಪಾಜಿಯವರು ಇಲ್ಲಿ ನಿಂತ್ಕೊಂಡಿದ್ದಾರೆ. ಯಾವ ಥರ ನ್ಯಾಯ ಬೇಕಂತ ಕೇಳೋಣ ಬನ್ನಿ. ಸರ್, ಈಗ ನಿಮ್ಮ ಮಗಳು ಸ್ವಾತಿ ಅವ್ರದ್ದು ಮೃತದೇಹವನ್ನು ಈಗ ಹುಡುಗ ಮನೆ ಹತ್ರ ಇಟ್ಕೊಂಡಿದ್ದೀರಾ. ಯಾವ ಥರ ನ್ಯಾಯ ಬೇಕು ಸರ್ ನಿಮಗೀಗ? ನ್ಯಾಯ ಅಂತಂದರೆ ನನ್ನ ಮಗಳು ಬಂದು ತಾಲಿ ಕಟ್ಬೇಕು. ಅವ್ನು ಮದುವೆ ಮಾಡ್ಕೊಡ್ತೀನಿ ಅಂದ್ರೆ ನೀರಿಗೆ ದುಡ್ಡಿಗೆ ಅವ್ನು ಸಾವು ಮಾಡಿಬಿಟ್ಟಿದ್ದಾನೆ. ಈಗ ಅಲ್ಲಿ ನನ್ನ ಮಗಳು ಸತ್ತೋಗಿದ್ದಾಳೆ. ಅವ್ನು ಸಾಯಿಸಿದಕ್ಕೆ ಅವನು ಕಾನೂನು ದುಡ್ಡಲ್ಲಿ ಅದು ಏನು ಮಾಡ್ತಾರೆ, ಸರ್ಕಾರದಲ್ಲಿ ಮಾಡ್ತಾರೆ. ಒಟ್ಟು ಅವನು ನನ್ನ ಮಗಳ ಆಸೆ ತೀರಿಸ್ಬೇಕು, ಅವ್ನು ಬಂದು ತಾಲಿ ಕಟ್ಬೇಕು. ಅಲ್ಲಿವರೆಗೂ ನಾವು ಮೃತದೇಹನ ನಾವು ಎತ್ತೋದಿಲ್ಲ. ಈಗ ಲವ್ ಮಾಡಿದನಲ್ಲ ಹುಡುಗ, ಈಗ ತಾಳಿ ಕಟ್ಟಬೇಕು ನಿಮ್ಮ ಮಗಳು. ಕಟ್ಟಬೇಕು. ಈಗ ಇದೇ ಥರ ನ್ಯಾಯ ಬೇಕು ನಿಮಗೆ? ಇದೇ ಥರ ನಾಯ್ಬೇಕು. ಮುಂದೆ ಯಾರಿಗೂ ಹೆಣ್ಮಕ್ಳಿಗೆ ಮೋಸ ಆಗ್ಬಾರ್ದು. ಮುಂದಿನ ದಿವಸ ಯಾವ ಹೆಣ್ಮಕ್ಳಿಗೂ ಈ ಥರ ಅನ್ಯಾಯ ಆಗಬಾರ್ದು. ಅನ್ಯಾಯ ಆಗ್ಬಾರ್ದು, ಮೋಸದಲ್ಲಿ ನಡೆಯಲೂಬಾರ್ದು. ಇದು ಹೊಸ ದಾಖಲೆ. ಇದು ನಮ್ಮ ಪ್ರಪಂಚದಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಇದು ಹೊಸ ದಾಖಲೆ. ಆಗ್ಲಿ 4 ಜನ ಓಡಾಡಿದ್ರು ಪರವಾಗಿಲ್ಲ, ನನ್ನ ಆಡ್ಕೊಂಡ್ರು ಪರವಾಗಿಲ್ಲ, ನನ್ನ ಮಗಳಿಗೂ ಶಾಂತಿ ಸಿಗುತ್ತೆ. ಮತ್ತೆ ಎರಡನೇದು ಯಾವುದು ಇಲ್ದಂಗೆ ಹಚ್ಕಡೆ ನಮ್ಮ ಬಂಧು ಬಳಗ ಮತ್ತು ಅವ್ಳ ಫ್ರೆಂಡ್ ಸರ್ಕಲ್ ಅವ್ಳ ಕ್ಲಾಸ್ಮೇಟ್ಗೂ ಶಾಂತಿ ಸಿಗುತ್ತೆ. ಮದುವೆ ಆಯ್ತಿನಿಂದ ತಾನೇ ಮದುವೆ ಮಾಡ್ಕೊಳ್ಳಿ, ಅವನು ತಾಲಿ ಹಾಕ್ಲಿ, ನಾವು ದೇಹನ ತಗೊಂಡೋಗಿ ನಾವು ಮುಂದಿನ ಕಥೆ ಮಾಡ್ತೀವಿ. ಅದಕ್ಕೆ ಯಾರು ಜವಾಬ್ದಾರಿತಾನೆ, ಅದಕ್ಕೆ ನಾವೆಲ್ಲ ರೆಡಿ ಮಾಡ್ತೀವಿ. ಈಗೆಲ್ಲ ನಾವು ಸೈನ್ ಕೊಡ್ತೀವಿ. ಅದೇ ಕಾನೂನಾಗ ಅವಕಾಶ ಇದ್ದರೆ ನಾವೇನಾದ್ರು ಮಾಡ್ತೀವಿ. ಕಾನೂನಾಗ ಏನು ಅವಕಾಶ ನಾವೇನು ಮಾಡ್ತೀವಿ. ಐದು ನಿಮಿಷ ಮಾತಾಡ್ಬಾರ್ದು. ಅವ್ರು ಸಾಯಿ ಸಿಗ್ಬೇಕಂದ್ರೆ 5 ನಿಮಿಷ ಮಾತಾಡ್ಬಾರ್ದು. 7 ತಾಲೂಕಲ್ಲೂ ಇಂಥವು ಘಟನೆಗಳು ನಡೀತಾನೆ ಇರ್ತವೆ. ಅವರೆಲ್ಲ ಕಡೆನೂ ಹಂಗೆಲ್ಲ ಬರೋಕ್ಕಾಗಲ್ಲ. ಹಾಗಾಗಿ ನಾವು ಒಳ್ಳೆ ರೀತಿಯಲ್ಲಿ ಯಾವ ರೀತಿಯಾಗಿ ಇದು ಮಾಡ್ತೀವಿ ಅದ್ರ ಮೇಲ್ಗಡೆ ಬರ್ತಾರೆ, ನಮಗೆ ಸ್ಪಂದಿಸ್ತಾರೆ. ನೀವು ಯಾವುದೇ ರೀತಿಯಾಗಿ ಕೂಗೋದು, ಇನ್ನೊಂದು ಮಾಡೋದು, ಸಾರ್ವಜನಿಕವಾಗಿ ಶಾಂತಿ ಭಂಗ ಮಾಡೋದು ಆ ಥರದ್ದಾಗ್ಬಿಡ್ದು. ಇಲ್ಲಿ ಆಗಿರೋದು ಸಾವು. ನಾವು ಅವ್ರ ಮನೆಯವರಿಗೆ ಸಾಂತ್ವನ ಹೇಳಬೇಕು, ಶಾಂತಿ ಮತ್ತು ಆ ಹುಡುಗಿಗೆ ಇದು ಕೊಡಬೇಕಾಗಿರೋದು, ಗೌರವ ಕೊಡಬೇಕಾಗಿರೋದು. ಆ ಮೃತದೇಹ ಹಿಡ್ಕೊಂಡು ಇಲ್ಲಿ ಇನ್ನೊಂದು ಮತ್ತೊಂದು ಮಾಡಿದ್ರೆ ಅದಕ್ಕೆ ಒಂದು ನಾವು ಕೊಡೋವಂಥ ಗೌರವನೂ ಅಲ್ಲ, ಆ ಹುಡುಗಿಗೆ ಆತ್ಮಕ್ಕೆ ಶಾಂತಿನೂ ಸಿಗಲ್ಲ ಸ್ನೇಹಿತರೆ. ಅದಕ್ಕಾಗಿ ಅರ್ಥ ಮಾಡ್ಕೊಳ್ರಿ. ಕೇಳ್ರಿ, ನಮಗೆ ಗೊತ್ತಿದೆ ಕಣ್ರಿ, ಕೇಳ್ರಿ ಇಲ್ಲಿ ಒಂದು ನಿಮಿಷ. ಆದ್ರೂ ನಮಗ್ ಅಲ್ಲಿ ಇಲ್ಲಿ ಬಂದ್ರೆ ಜನ ಇದ್ ಮಾಡ್ತಾರೆ, ಪಬ್ಲಿಕ್ ಓಕೆ. ಬಟ್ ನಾವೇ 4 ಜನ ಬರ್ತೀವಿ. ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಕಾನೂನು ಬೇಕಾಗಿರೋದು ಈ ಕಾನೂನು ಏನಾಗುತ್ತೆ?
ನೀವು ಹೇಳಿರೋದು ಸತ್ಯ ಇದೆ, ಎಲ್ಲ ಇದೆ, ಕರೆಕ್ಟೇ. ಎಲ್ಲರಿಗೂ ಗೊತ್ತಿದೆ, ಒಬ್ಬರಿಗೆ ನಮಗೆ ನಿಮಗೆ ಅಂತ. ಆದರೆ ಏನೇನು ಅವಕಾಶ ಇದೆ ಅದನ್ನ ಕಾನೂನಲ್ಲಿ ಅಷ್ಟೇ ಮಾಡ್ಬೋದು. ನಿಮ್ಗೇನು ತೊಂದರೆ ಆಗಿದೆ ಅದು ನಮಗೂ ಅದಂಗೆ. ಅದು ಎಲ್ಲ ಯಾರ ಮನೇಲಾದ್ರೂ ಒಂದೇ ಅಲ್ವಾ? ಅದು ಏನು ಬೇಡ, ಅವ್ರು ಏನಿದೆ ನಮ್ಗೆ ಏನು ಬೇಡ. ಬೇಕಾದ್ರೆ ನಾವೇ ಅಲ್ಲಿ ಬರ್ತಿದ್ವಿ. ನಾವು ಹೇಳಿದೀವಿ, ನಿಮ್ ತರನೇ ನಾವು ಮಾತಾಡಕ್ಕಾಗಲ್ಲ ಅಲ್ವಾ? ಹೇಳ್ಬೋದು, ತಿಳುವಳಿಕೆ ಹಿಂಗಿದೆ ಅಂತ ಮಾಡ್ಬೋದು ಅಲ್ವಾ? ಯಾರು ದೊಡ್ಡವರು ಇದ್ದಾರೆ ಊರವರು ಇರ್ಲಿ.